ಇನ್ನು ರಾಜ್ಯದಲ್ಲಿ ಸಣ್ಣ ವಯಸ್ಸಿನವರಲ್ಲಿ ಹೃದಯಾಘಾತ ಕೇಸ್ಗಳು ಹೆಚ್ಚಾಗ್ತಿರೋ ಹಾಗೆ ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿತ್ತು. ಹೇಗೆ ಜನರಿಗೆ ಟೆನ್ಷನ್ ಆಗಿತ್ತು ಹಾಗೇನೆ ಅದಕ್ಕೋಸ್ಕರ 12 ತಜ್ಞರ ಒಂದು ಸಮಿತಿಯನ್ನ ರಚನೆ ಮಾಡಿತ್ತು. ಅವರು ಈಗ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ಸ್ಟಡಿ ಮಾಡಿ. ಹಾಗಾದ್ರೆ ಸ್ಟಡಿ ಏನ್ ಹೇಳುತ್ತೆ, ಬನ್ನಿ ರಿಪೋರ್ಟ್ ನೋಡೋಣ. ರಾಜ್ಯದ ಜನರಲ್ಲಿ ಹೃದಯಾಘಾತ ಪ್ರಕರಣಗಳು ತಲ್ಲಣ ಸೃಷ್ಟಿಸಿದೆ. ಹಾರ್ಟ್ ಅಟ್ಯಾಕ್ನಿಂದ ಮೃತಪಡ್ತಾ ಇರೋರ ಸಂಖ್ಯೆ ದಿನ ಕಳೆದಂತೆ ಹೆಚ್ಚಾಗ್ತಲೇ ಇದೆ. ಹೀಗಾಗಿ ಸರ್ಕಾರ ಟೆಕ್ನಿಕಲ್ ಕಮಿಟಿ ರಚಿಸಿ ಅಧ್ಯಯನಕ್ಕೆ ಸೂಚಿಸಿತ್ತು. ಈ ತಂಡ 251 ರೋಗಿಗಳನ್ನ ಅಧ್ಯಯನಕ್ಕೆ ಒಳಪಡಿಸಿತ್ತು. ಹೀಗೆ ಏಪ್ರಿಲ್ 1ರಿಂದ ಮೇ 31ರವರೆಗೆ ಸ್ಟಡಿ ಮಾಡಿರುವ ತಾಂತ್ರಿಕ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ. ಹಾಗಾದ್ರೆ ಅಧ್ಯಯನಕ್ಕೆ ಯಾರ್ಯಾರನ್ನ ಒಳಪಡಿಸಿದ್ರು ತೋರಿಸ್ತೀವಿ ನೋಡಿ. ಅಧ್ಯಯನಕ್ಕೆ ಒಳಪಡಿಸಿರುವ 251 ರೋಗಿಗಳ ಪೈಕಿ 87 ಜನ ಮಧುಮೇಹದಿಂದ ಬಳಲ್ತಾ ಇದ್ರೆ 102 ಮಂದಿ ಹೈಪರ್ ಟೆನ್ಷನ್ಗೆ ಒಳಗಾಗಿದ್ರು. ಇನ್ನು ಕೊಲೆಸ್ಟ್ರಾಲ್ ಸಮಸ್ಯೆಗೆ 35 ಜನ ತುತ್ತಾಗಿದ್ರೆ ಕುಟುಂಬದಲ್ಲಿ ಹೃದಯ ರೋಗದ ಇತಿಹಾಸ ಇರೋರು 40 ರೋಗಿಗಳಿದ್ದಾರೆ. ಧೂಮಪಾನ ಸೇವಿಸ್ತಾ ಇದ್ದವರು 111 ಹೃದ್ರೋಗ ರೋಗಿಗಳಾಗಿದ್ದಾರೆ. ಯಾವುದೇ ಅನುವಂಶೀಯ ಅಪಾಯ ಅಂಶವಿಲ್ಲದವರು 77 ಜನರಿದ್ದಾರೆ. ಇನ್ನು ವರದಿಯಲ್ಲಿ ಹೃದಯಾಘಾತಕ್ಕೆ ಏನೆಲ್ಲ ಕಾರಣಗಳಿವೆ ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಮಧುಮೇಹ, ರಕ್ತದೊತ್ತಡ, ಧೂಮಪಾನ, ಕೊಲೆಸ್ಟ್ರಾಲ್ ಹಾಗೂ ಜೀವನ ಶೈಲಿಯಿಂದ ಹೃದಯಾಘಾತ ಸಂಭವಿಸ್ತಾ ಇರುವುದಾಗಿ ವರದಿ ಹೇಳಿದೆ. ಇಷ್ಟೇ ಅಲ್ಲ, ಹೃದಯ ತಜ್ಞರು ವರದಿಯಲ್ಲಿ ಕೆಲವೊಂದಿಷ್ಟು ಸಲಹೆಗಳನ್ನ ಕೊಟ್ಟಿದ್ದಾರೆ. ದಿಢೀರ್ ಸಾವು, ಹೃದಯಾಘಾತ ದಾಖಲೆ ಮಾಡಬೇಕು. ಹೃದಯ ಸಂಬಂಧಿ ಸಮಸ್ಯೆಗಳನ್ನ ರಿಜಿಸ್ಟರ್ ಮಾಡಬೇಕು. ಹೃದಯಾಘಾತದ ಸಾವುಗಳನ್ನ ಮರಣೋತ್ತರ ಪರೀಕ್ಷೆ ನಡೆಸಬೇಕು. ಸಕ್ಕರೆ ಹಾಗೂ ಉಪ್ಪಿನ ಪ್ರಮಾಣ ಕಡಿಮೆ ಮಾಡಬೇಕು. ಕನಿಷ್ಠ 6 ಗಂಟೆ ನಿದ್ರೆ ಮಾಡಬೇಕು. ಒತ್ತಡ ಕಡಿಮೆ ಮಾಡಬೇಕು. ಮಕ್ಕಳ ಮೊಬೈಲ್ ಸ್ಕ್ರೀನಿಂಗ್ ಟೈಮ್ ಕಡಿಮೆಯಾಗಬೇಕು. ಹೃದಯದ ಸಮಸ್ಯೆಗಳನ್ನ ಸ್ಕ್ರೀನಿಂಗ್ ಮಾಡಬೇಕು, ಬೇಗ ಪತ್ತೆ ಹಚ್ಚಬೇಕು. 15 ವರ್ಷದೊಳಗಿನ ಶಾಲಾ ಮಕ್ಕಳಿಗೆ ಸ್ಕ್ರೀನಿಂಗ್ ಮಾಡಿಸಬೇಕು. ಎಲ್ಲ ಶಾಲಾ ಮಕ್ಕಳನ್ನ ಹೃದಯದ ತಪಾಸಣೆಗೆ ಒಳಪಡಿಸಬೇಕು. ಸಾರ್ವಜನಿಕ ಜಾಗದಲ್ಲಿ ಕಡ್ಡಾಯವಾಗಿ ಧೂಮಪಾನ ಬ್ಯಾನ್ ಮಾಡುವಂತೆ ಸಲಹೆ ಕೊಟ್ಟಿದ್ದಾರೆ. ಮುಂದಿನ ಏನೇನು ಕ್ರಮಗಳು ತಗೊಳ್ಬೇಕು ಅದರ ಬಗ್ಗೆನೂ ಕೂಡ ಖಂಡಿತವಾಗಿಯೂ ನಾವು ಈಗಾಗಲೇ ನಮ್ಮ ಗೃಹ ಆರೋಗ್ಯ ಯೋಜನೆ ಇವೆಲ್ಲ ಇದರ ಬಗ್ಗೆ ನಾವು ಇದೆಲ್ಲ ಇಟ್ಕೊಂಡೆ ನಾವು ಅದೆಲ್ಲ ಶುರು ಮಾಡಿರೋದು. ಇನ್ನು ಕೊರೋನಾದ ಬಳಿಕ ಹೃದಯಾಘಾತದ ಪ್ರಮಾಣ ಹೆಚ್ಚಾಗಿದೆ. ಆದರೆ ಕೋವಿಡ್ ವ್ಯಾಕ್ಸಿನ್ನಿಂದಲೇ ಹಾರ್ಟ್ ಅಟ್ಯಾಕ್ ಸಂಭವಿಸ್ತಾ ಇದೆ ಅನ್ನೋದನ್ನ ವರದಿಯಲ್ಲಿ ತಳ್ಳಿ ಹಾಕಲಾಗಿದೆ. ಬದಲಿಗೆ ವ್ಯಾಕ್ಸಿನ್ನಿಂದಾಗಿ ಹೃದಯಕ್ಕೆ ದೀರ್ಘಕಾಲದವರೆಗೂ ಹೆಚ್ಚು ಸುರಕ್ಷತೆ ಸಿಗುತ್ತೆ ಅಂತ ವರದಿ ತಿಳಿಸಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, TV9 ಬೆಂಗಳೂರು.